ಗೆ ಸ್ವಾಗತ. ಸ್ನೇಹಿತರೆ ನಮಸ್ಕಾರ. ಎಐ ಟೂಲ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಡೀಪ್ ಸೀಕ್ ಅನ್ನೋ ಒಂದು ಎಐ ಟೂಲ್ ಬಗ್ಗೆ ನಾನು ನಿಮಗೆ ಪರಿಚಯ ಮಾಡ್ತೀನಿ. ಸೊ ಈ ಟೂಲ್ ಹೆಸರು ತಾವು ಈಗಾಗಲೇ ನ್ಯೂಸ್ ಪೇಪರಲ್ಲಿ ಕೇಳಿರ್ತೀರಿ. ಚಾಟ್ ಜಿಪಿಟಿಯನ್ನೇ ಮಕಾಡೆ ಮಲಗಿಸಿರುವಂತಹ ಒಂದು ಎಐ ಟೂಲ್. ಇಡೀ US ಷೇರು ಮಾರುಕಟ್ಟೆಯಲ್ಲಿ ಎಐಗೆ ಸಂಬಂಧಪಟ್ಟಂತಹ ಷೇರು ಮಾರುಕಟ್ಟೆಯನ್ನೇ ಅಲ್ಲಾಡಿಸಿದಂತಹ ಒಂದು ಡೀಪ್ ಸೀಕ್ ಎಐ ಟೂಲ್. ಸೊ ಇದು ಬೇಸಿಕಲಿ ಚೈನಾದ ಒಂದು ಟೂಲು. ಸೊ ಈಗ ಅಮೇರಿಕ ಈ ಒಂದು ಡೀಪ್ ಸೀಕ್ ವಿರುದ್ಧ ಬಹಳಷ್ಟು ಹೋರಾಟವನ್ನು ಮಾಡುವಂತಹ ಪರಿಸ್ಥಿತಿಗೆ ಬಂದು ನಿಂತಿದೆ. ಕಾರಣ ಚಾಟ್ ಜಿಪಿಟಿಯನ್ನೇ ಹಿಂದೆ ಹಾಕಿ ಈ ಡೀಪ್ ಸೀಕ್ ಬಹಳ ಮುಂದೆ ಹೋಗ್ತಾ ಇದೆ. ಸೊ ಅದರ ಒಂದು ಬಳಕೆಯನ್ನು ಹೇಗೆ ಮಾಡಬೇಕು ಅನ್ನುವ ಒಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನೀಡ್ತೇನೆ. ಸೊ ತಾವು ಗೂಗಲಲ್ಲಿ ಡೀಪ್ ಸೀಕ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಈ ಮೊದಲನೇ ಒಂದು ವೆಬ್ಸೈಟ್ ಸಿಗುತ್ತೆ, deepseek.com ಅಂತೇಳಿ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದಾಗ ಅಗೇನ್ ಆ್ಯಸ್ ಯೂಶುವಲ್ ನೀವು ಬೇರೆ ಒಂದು ಎ ಐ ಟೂಲಲ್ಲಿ ಲಾಗಿನ್ ಆಗೋ ಹಾಗೆ ಇಲ್ಲೂ ಕೂಡ ಲಾಗಿನ್ ಆಗಬೇಕು. ಸೊ ಇಲ್ಲಿ ನೀವೇನಂತಂದರೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ 2 ಆಪ್ಷನ್ ಬರುತ್ತೆ, ಒಂದು ಇಮೇಲ್ ಅಥವಾ ಜಿಮೇಲಿಂದ. ಸೊ ನೀವು ಒಂದು ಸಾರಿ ಲಾಗಿನ್ ಆದಮೇಲೆ ನಿಮಗೆ ಇಲ್ಲಿ ಅಗೇನ್ 2 ಆಪ್ಷನ್ ಬರುತ್ತೆ, ಒಂದು ಸ್ಟಾರ್ಟ್ ನೌ ಅಂತೇಳಿ, ಇನ್ನೊಂದು ಗೆಟ್ ಡೀಪ್ ಸೀಕ್ ಆ್ಯಪ್ ಅಂತೇಳಿ. ಸೊ ನೀವು ಅದನ್ನು ಲ್ಯಾಪ್ಟಾಪಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು ಅಥವಾ ನಿಮ್ಮ ಮೊಬೈಲಲ್ಲಿ, ಸದ್ಯಕ್ಕೆ iOS ಅಲ್ಲಿ ಇದು ಲಭ್ಯ ಇದೆ, ಅಲ್ಲಿ ಕೂಡ ನೀವು ಇದನ್ನು ಡೌನ್ಲೋಡ್ ಮಾಡ್ಕೋಬೋದು. ಸೊ ಇಲ್ಲಿ ಇದನ್ನು ಹೇಗೆ ಬಳಸಬೇಕು ಅನ್ನೋದನ್ನು ನಾವು ನೋಡೋಣ. ಸೊ ಇದು ಬಹಳ ಸಿಂಪಲ್ ಆಗಿ ನಾವು ಹೇಗೆ ಚಾಟ್ ಜಿಪಿಟಿಯನ್ನು ಬಳಸ್ತೀವಿ ಅಥವಾ ಬೇರೆ ಎ ಐ ಟೂಲ್ಗಳನ್ನು ಬಳಸ್ತೀವಿ, ಸೊ ಅದೇ ರೀತಿಯಾಗಿ ಈ ಒಂದು ಟೂಲನ್ನು ನಾವು ಬಳಸಬಹುದು. ಬಹಳ ಈಸಿ ಇದೆ, ಹಾಗೆ ಯೂಸರ್ ಫ್ರೆಂಡ್ಲಿ ಕೂಡ. ಏನಂತಂದರೆ ಈ ಒಂದು ಡೀಪ್ ಸೀಕ್ ಆ್ಯಪ್ ಇರೋದನ್ನು ನಾವು ನೋಡ್ತೇವೆ. ಸೊ ಇದನ್ನು ಬೇರೆ ಬೇರೆ ಯೂಸ್ ಕೇಸಸಲ್ಲಿ ನಾವು ಬಳಸಬಹುದು. ಸೊ ಇಲ್ಲಿ 2 ಆಪ್ಷನ್ ಇದೆ, ಒಂದು ಡೀಪ್ ಥಿಂಕ್ ಅಂತೇಳಿ, ಇನ್ನೊಂದು ಸರ್ಚ್ ಅಂತೇಳಿ. ಸೊ ಇಲ್ಲಿ ನೀವು ಯಾವುದನ್ನು ಯೂಸ್ ಮಾಡಬೇಕು ಅದರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಯಾವುದು ಬ್ಲೂ ಬರುತ್ತೆ, ಆ ಬ್ಲೂ ಇದ್ದಾಗ ನೀವು ಅದನ್ನು ಯೂಸ್ ಮಾಡ್ತಿದ್ದೀರಿ ಅಂತೇಳಿ ಅರ್ಥ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಬ್ಲೂ ಆಗಿದೆ. ಒಂದು ವೇಳೆ ನೀವು ಇದನ್ನು ಅನ್ಕ್ಲಿಕ್ ಮಾಡಿ ಸರ್ಚನ್ನು ಕ್ಲಿಕ್ ಮಾಡಿದಾಗ ಕೇವಲ ಸರ್ಚ್ ಮಾತ್ರ ಇಲ್ಲಿ ವರ್ಕ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಯಾವುದೇ ಫೈಲ್ ಏನಂತ ನಿಮಗೆ ಅಟ್ಯಾಚ್ಮೆಂಟ್ ಆಗೋದಿಲ್ಲ. ಸೊ ಕೇವಲ ಡೀಪ್ ಸೀಕ್ ಇದ್ದಾಗ ಇಲ್ಲಿ ನೀವು ಫೈಲನ್ನು ಅಂದರೆ PDF, ವರ್ಡ್, ಇಮೇಜ್ ಏನನ್ನಾದರೂ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬಹುದು. ಸೊ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಅಥವಾ ಫಾಲೋ ಅಪ್ ಇನ್ಫಾರ್ಮೇಷನನ್ನು ನೀವು ಪಡೆದುಕೊಳ್ಬಹುದು. ಸೊ ನಾನಿಲ್ಲಿ ಈಗಾಗಲೇ ಇದೇ ಡೀಪ್ ಸೀಕಲ್ಲಿ ಕೆಲವು ಸಿಂಪಲ್ ಪ್ರಾಂಪ್ಟನ್ನು ನಾನು ಅದರಿಂದನೇ ಬರೆಸಿದ್ದೀನಿ. ಸೊ ಅದನ್ನು ನಾನಿಲ್ಲಿ ಏನಂತಂದರೆ ಡೀಪ್ ಸೀಕಲ್ಲಿ ಹಾಕ್ತೀನಿ. ಸೊ ಅದು ಒಂದು ಯಾವ ರೀತಿಯಾಗಿ ಚಾಟ್ ಜಿಪಿಟಿ ಥರ ಸ್ಪೀಡಾಗಿ ಕೆಲಸ ಮಾಡುತ್ತೆ ಅಂತೇಳಿ ನಾವು ನೋಡೋಣ. ಸೊ ಇಲ್ಲಿ ನೋಡ್ಬೋದು, ಒಂದು ಸಿಂಪಲ್ ಪ್ರಾಂಪ್ಟನ್ನು ನಾನು ಕೊಟ್ಟಿದ್ದೀನಿ, ರೈಟ್ ಎ ಶಾರ್ಟ್ ಎಂಗೇಜಿಂಗ್ ಸ್ಟೋರಿ ಅಬೌಟ್ ರೋಬೋಟ್ ಲರ್ನಿಂಗ್ ಟು ಪೇಂಟ್ ಅಂತ ಹೇಳಿ. ಸೊ ಇದು ಯಾವ ರೀತಿಯಾಗಿ ಒಂದು ಸ್ಟೋರಿಯನ್ನು ಮಾಡುತ್ತೆ ಅಂತೇಳಿ ನಾವು ನೋಡೋಣ. ನಾವಿಲ್ಲಿ ನೋಡ್ಬೋದು, ಒಂದು ಸಿಂಪಲ್ ಸ್ಟೋರಿಯನ್ನು ನಾನು ಬರಲಿಕ್ಕೆ ಹೇಳಿದ್ದೆ ಈ ಡೀಪ್ ಸೀಕ್ಗೆ. ಸೊ ಬಹಳ ಸಿಂಪಲ್ ಆಗಿ ಒಂದು ಸ್ಟೋರಿಯನ್ನು ಇದು ಇಲ್ಲಿ ಬರೆದಿದೆ. ಸೊ ನಾವಿದನ್ನು ಯಾವುದೇ ಒಂದು ಯೂಟ್ಯೂಬ್ಗೆ ಅಥವಾ ಯಾವುದೋ ಒಂದು ಶಾರ್ಟ್ ಸ್ಟೋರಿಗೆ ನಾವು ಇದನ್ನು ಬಳಸ್ಬೋದು. ಆ್ಯನಿಮೇಟೆಡ್ ವಿಡಿಯೋಗೂ ಕೂಡ ಏನಂತಂದರೆ ಇದನ್ನು ನಾವು ಬಳಸ್ಬೋದು. ಭಾಳ ಸಿಂಪಲ್ ಆಗಿ ಏನಂತಂದರೆ ಒಂದು ಸ್ಟೋರಿಯನ್ನು ಇದು ಬರೆದಿದೆ. ಸೊ ಅದೇ ರೀತಿ ನಾನು ಇನ್ನೊಂದು ಪ್ರಾಂಪ್ಟನ್ನು ಇದಕ್ಕೆ ಕೊಡ್ತೀನಿ, ವಾಟ್ ಆರ್ ದಿ ಟಾಪ್ 5 ಟೆಕ್ನಾಲಜಿ ಟ್ರೆಂಡ್ಸ್ ಇನ್ 2024 ಅಂತೇಳಿ. ಸೊ ಕಳೆದ ವರ್ಷ ತಂತ್ರಜ್ಞಾನದಲ್ಲಿ ಆದಂತಹ ಕೆಲವು ಟ್ರೆಂಡಿಂಗ್ ಟೆಕ್ನಾಲಜಿಗಳ ಬಗ್ಗೆ ನಾನು ಮಾಹಿತಿಯನ್ನು ಕೇಳಿದ್ದೀನಿ. ಸೊ ನೋಡೋಣ ಯಾವ ರೀತಿಯಾದ ಉತ್ತರನೂ ಇದು ಕೊಡುತ್ತೆ ಅಂತ ಹೇಳಿ. ಸೊ ನಾನಿಲ್ಲಿ ಒಂದು ಸಿಂಪಲ್ ಪ್ರಾಂಪ್ಟ್ ಕೊಟ್ಟಿದ್ದೆ, ಒಂದು ಟಾಪ್ 5 ಟೆಕ್ನಾಲಜೀಸ್ ಯಾವ್ಯಾವ 2024ರಲ್ಲಿ ರನ್ ಆಗಿದ್ದು ಅಂತ ಹೇಳಿ. ಸೊ ಇಲ್ಲಿ ಜನರೇಟಿವ್ AI 2.0 ಬಗ್ಗೆ ಇದು ಹೇಳಿದೆ. ಅಂದರೆ ಚಾಟ್ ಜಿಪಿಟಿಯನ್ನು ಮೀರಿಸಿದಂಥ ಬಹಳಷ್ಟು AI ಟೂಲ್ಗಳು ನಮ್ಮ ಒಂದು AI ಇದರಲ್ಲಿ ಹುಟ್ಕೊಂಡವು. ಹಾಗೆ ಬಹಳ ಷೇರು ಮಾರುಕಟ್ಟೆಯಲ್ಲಿ ತಮ್ಮದೇ ಆದಂಥ ಒಂದು ನಿಯಂತ್ರಣವನ್ನು ಕೂಡ ಸಾಧಿಸಿದ್ವು. ಅಂದರೆ 2023ಕ್ಕೆ ಕಂಪೇರ್ ಮಾಡಿದ್ರೆ ಚಾಟ್ ಜಿಪಿಟಿಯನ್ನು ಹಿಂದೆ ಹಾಕಿದಂಥ ಬಹಳಷ್ಟು ಟೂಲ್ಗಳನ್ನು ನಾವಿಲ್ಲಿ ನೋಡ್ತೀವಿ. ಸೊ ಅದೇ ರೀತಿ ಸ್ಪ್ಯಾಟಿಯಲ್ ಕಂಪ್ಯೂಟಿಂಗು, ಕ್ಲೈಮೇಟ್ ಟೆಕ್ ಅಸೋಸಿಯೇಷನ್, ಹೀಗೆ ಬೇರೆ ಬೇರೆ ಟೆಕ್ನಾಲಜಿಗಳು ಏನಂತಂದರೆ 2024ರಲ್ಲಿ ಟ್ರೆಂಡಿಂಗಲ್ಲಿ ಇದ್ದದ್ದನ್ನು ನಾವು ನೋಡ್ತೀವಿ. ಸೊ ಸ್ನೇಹಿತರೆ, ನಾನು ಇನ್ನೊಂದು ಪ್ರಾಂಪ್ಟನ್ನು ಕೊಟ್ಟಿದ್ದೆ, ರೈಟ್ ಎ 10 ಕಾಂಪ್ಲೆಕ್ಸ್ ಎಕ್ಸೆಲ್ ಫಾರ್ಮುಲಾ ರೆಡಿ ಟು ಯೂಸ್ ಅಂತ ಹೇಳಿ. ಸೊ ತಾವಿಲ್ಲಿ ನೋಡಬಹುದು, ಇದು ಕೆಲವೇ ಸೆಕೆಂಡುಗಳಲ್ಲಿ
ಬಹಳ ಸಂಕೀರ್ಣವಾಗಿರುವಂತಹ ಎಕ್ಸೆಲ್ ಫಾರ್ಮುಲಾಗಳನ್ನು ಜನರೇಟ್ ಮಾಡಿದೆ. ಜಸ್ಟ್ ನಾನು ಇದನ್ನು ಎಕ್ಸೆಲ್ ಸೀಟಲ್ಲಿ ಕಾಪಿ ಮತ್ತು ಪೇಸ್ಟ್ ಮಾಡಿದ್ರೆ ಅದು ಯೂಸ್ ಮಾಡಲಿಕ್ಕೆ ರೆಡಿ ಆಗುತ್ತೆ. ಸೊ ಅಲ್ಲಿ ಏನಂತಂದರೆ ಎಕ್ಸ್ಪ್ಲೈನ್ ಮಾಡೋದು ಅಥವಾ ಈ ಮರ್ಜ್ ಮಾಡೋದು ಇನ್ಯಾವುದೇ ಕೆಲಸ ಏನಂತಂದ್ರೆ ಅಲ್ಲಿ ಇರೋದಿಲ್ಲ. ಸಿಂಪ್ಲಿ ನಾವೇನಂತಂದ್ರೆ ಈ ಫಾರ್ಮುಲಾನ ಎಕ್ಸೆಲಲ್ಲಿ ಕಾಪಿ ಪೇಸ್ಟ್ ಮಾಡ್ಕೊಳ್ಬೇಕು. ಇದು ಕಾಂಪ್ಲೆಕ್ಸ್ ಫಾರ್ಮುಲಾಸ್ ಅಂದರೆ ಬಹಳ ಸಂಕೀರ್ಣವಾಗಿರುವಂಥ ಫಾರ್ಮುಲಾಗಳು. ಸೊ ನಾವು ಸಮ್ಮು, ಎವರೇಜು ಅವೆಲ್ಲವುಗಳನ್ನು ಈಸಿಯಾಗಿ ಮಾಡ್ತೀವಿ. ಬಟ್ ಈ ಫಾರ್ಮುಲಾಗಳೇನಿದಾವೆ ಬಹಳ ಸಂಕೀರ್ಣವಾದಂಥ ಫಾರ್ಮುಲಾಗಳು. ಸೊ ಇವುಗಳನ್ನು ಕೆಲವೇ ಸೆಕೆಂಡುಗಳಲ್ಲಿ ಈ AI ಟೂಲ್ ಏನಂತಂದ್ರೆ ನಮಗೆ ಜನರೇಟ್ ಮಾಡಿ ಕೊಟ್ಟಿದೆ. ನಾವು ಇದನ್ನು ಸಿಂಪಲ್ ಆಗಿ ಎಕ್ಸೆಲಲ್ಲಿ ಕಾಪಿ ಪೇಸ್ಟ್ ಮಾಡಿದ್ರೆ ಇದು ಯೂಸ್ ಮಾಡಲಿಕ್ಕೆ ನಮಗೆ ರೆಡಿ ಇದೆ. ಸೊ ಹೀಗೆ ಈ ಒಂದು ಡೀಪ್ ಸೀಕ್ ಏನಂತಂದರೆ ನಿಮಗೆ ಬೇಕಾದಂಥ ಎಲ್ಲ ಕೆಲಸಗಳನ್ನು ಮಾಡಿಕೊಡ್ತದೆ. ಜೊತೆಗೆ ನೀವು ವೆಬ್ ಸರ್ಚಲ್ಲಿ ಈಗಿನ ಯಾವುದೇ ಒಂದು ಮಾಹಿತಿಯನ್ನು ಕೇಳಿದ್ರು ಕೂಡ ನಿಮಗೆ ಅದು ಕೊಡುತ್ತದೆ. ಸೊ ರಿಯಲ್ ಟೈಮ್ ಡೇಟಾ ಮೇಲೆ ಇದು ರನ್ ಆಗುತ್ತೆ. ಸೊ ವೆರಾಸ್ ChatGPT ಏನಂತಂದರೆ ರಿಯಲ್ ಟೈಮ್ ಡಾಟಾ ಮೇಲೆ ರನ್ ಆಗೋದಿಲ್ಲ. ಸೊ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗೆ ನಿಮ್ಮ ದಿನನಿತ್ಯದ ಬಳಕೆಗಾಗಿ ಡೀಪ್ ಸೀಕನ್ನು ಒಂದ್ಸಾರಿ ಪ್ರಯತ್ನಿಸಿ. ಸೊ ಸದ್ಯಕ್ಕೆ ಇದು ಫ್ರೀ ಇದೆ. ಯಾವಾಗ ಇದು ಪೇಯ್ಡ್ ವರ್ಷನಲ್ಲಿ ಬರುತ್ತೋ ಗೊತ್ತಿಲ್ಲ. ಸೊ ಅಲ್ಲಿವರೆಗೂ ಏನಂತಂದರೆ ಬಿಂದಾಸಾಗಿ ನೀವು ಇದನ್ನು ಬಳಸಬಹುದು. ಸೊ ಯಾವುದೇ ಎಥಿಕಲ್ ಇಶ್ಯೂಸ್ ಸದ್ಯಕ್ಕೆ ಇಲ್ಲ. ಅಫ್ಕೋರ್ಸ್ ಇದು ಚೈನಾ ಒಂದು AI ಟೂಲ್ ಆಗಿದ್ರೂ ಕೂಡ ಯಾವುದೇ ರೀತಿಯಾದಂಥ ಎಥಿಕಲ್ ಇಶ್ಯೂಸ್ ನಿಮಗೆ ಇಲ್ಲಿ ಬರೋದಿಲ್ಲ. ಸೊ ಹಾಗಾಗಿ ಯಾವುದೇ ಭಯ ಇಲ್ಲದೆ ನೀವೇನಂತಂದರೆ ಈ ಒಂದು AI ಟೂಲನ್ನು ಬಳಸ್ಬೋದು. ಇದು ಕಂಪ್ಲೀಟ್ಲಿ ಏನಂತಂದರೆ ಸೆಕ್ಯೂರ್ ಫಾರ್ಮಲ್ಲಿ ನಿಮಗೆ ಬರುತ್ತೆ. ಜೊತೆಗೆ ಯಾವುದೇ ಥರ್ಡ್ ಪಾರ್ಟಿ ಲಿಂಕಲ್ಲೂ ಕೂಡ ನೀವೇನಂತಂದರೆ ಇದನ್ನು ಓಪನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ಈ ಒಂದು AI ಟೂಲು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಮುಂದಿನ ವಿಡಿಯೋಗಳನ್ನು ನೋಡ್ತಾ ಇರಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಬೇರೆ ಬೇರೆ AI ಟೂಲ್ಗಳನ್ನು ನಾನು ನಿಮಗೆ ಪರಿಚಯ ಮಾಡ್ತಾ ಇರ್ತೀನಿ. ಸೊ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ. ಧನ್ಯವಾದಗಳು.